ಏನ್ ಫೈಲು ಅಂತ ಹೇಳು ಮಾತ್ರ. ಓಪನ್ ಮಾಡಿ ನೋಡಿ. ಸೆಲ್ಫ್ ಡಿಕ್ಲರೇಷನ್ ಅಂತ ಎಲ್ಲ ಇದೆ. ಸೈನ್ ಮಾಡಿ ಅಂತ ನಾನು ಹೇಳ್ದೆ ತಾನೆ. ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ? ಸುಮ್ಮನೆ ಕಾರಣ ಕೇಳ್ಕೊಂಡಿರ್ತಾರೆ. ಇವಾಗೇನು ಸೈನ್ ಮಾಡ್ತಿರೋ ಇಲ್ವೋ? ಆಯ್ತು, ಮಾಡ್ತೀನಿ. ಸುಮ್ಮನೆ ಕೋಪ ಮಾಡ್ಕೋಬೇಡ ನೀನು. ಒಂದ್ ನಿಮಿಷ. ಏನು? ನಾನ್ ಹೇಳ್ದೆ ಅಂತ ಸೈನ್ ಮಾಡೋದ್ ಬೇಡ. ಮೊದಲು ವಿಷಯ ತಿಳ್ಕೊಳ್ಳಿ, ಆಮೇಲೆ ಸೈನ್ ಮಾಡಿ. ಮಂತ್ರ, ಇದೇನ್ ನೀನು ಸೈನ್ ಮಾಡು ಅಂತ ನೀನೇ ಹೇಳ್ತೀಯಾ? ವಿಷಯ ತಿಳ್ಕೊಳ್ಳಿ ಅಂತ ಹೇಳ್ತೀಯಾ? ಸರಿ, ವಿಷಯ ಏನ್ ಹೇಳು. ಲಾಯರ್ ಫೋನ್ ಮಾಡಿದ್ರು. ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ ನೆನ್ಪಿದ್ಯಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಇದೆ. ಅದಕ್ಕೆ ನೀವೇ ಸೈನ್ ಮಾಡಬೇಕು. ಇದಕ್ಕೆ ಸೈನ್ ಮಾಡಿ ಕೊಟ್ಟು ಕಳ್ಸಿದ್ರೆ ಇಮಿಡಿಯೇಟ್ ಆಗಿ ಸಬ್ಮಿಟ್ ಮಾಡ್ತಾರೆ. ಆದಷ್ಟು ಬೇಗ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದನ್ನ ಹೇಳಕ್ ಯಾಕೆ ಸುತ್ತಿ ಬೆಳೆಸಿ ಮಾತಾಡಿದೆ ಅಂತ ನಂಗೆ ಅರ್ಥ ಆಗ್ಲಿಲ್ಲಪ್ಪ. ಬಂದ ತಕ್ಷಣ ಹೇಳ್ಬೇಕು ತಾನೆ. ಏನೋ ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಅನ್ನಿಸ್ತು. ನೀವೆಲ್ಲಿ ಮಾತಾಡಕ್ ಬಿಡ್ತೀರಾ? ನಮಗ್ ದುಡ್ಡು ಬಂದ್ರೆ ಫಸ್ಟ್ ವೀರಣ್ಣಂಗೆ ಕೊಟ್ಬಿಡೋಣ. ಅವ್ರ ಶೇರ್ ಏನಿದೆ ಅದನ್ನೆಲ್ಲ ವಾಪಸ್ ಕೊಟ್ಬಿಡಿ. ಕಂಪ್ನಿನ ನಮ್ಮ ಹೆಸರಿಗೆ ತಗೊಳ್ಳೋಣ. ಏನು ನಾನು ಮಾತಾಡ್ತಾನೆ ಇದ್ದೀನಿ, ನೀವೇನು ಮಾತಾಡ್ತಿಲ್ಲ? ಸರಿ, ಸೈನ್ ಮಾಡಿ. ನಮ್ಗೆ ಬೇಕಾಗಿರೋ ಹಾಗೆ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿ ಮುಖಕ್ಕೆ ಸಿಡ್ಲು ಹೊಡ್ಬಿಟ್ಟಿದೆ. ಅದು ಗುರ್ತೇ ಸಿಗ್ತಾ ಇಲ್ಲ. ಇದು ನಮ್ಗೆ ತುಂಬಾ ಪ್ಲಸ್ ಪಾಯಿಂಟ್ ರೀ. ನಿಮ್ ಹೆಂಡತಿ ಬೆಟ್ಟಿದ ಮೇಲಿಂದ ಬಿದ್ದಾಗ ಹಾಕೊಂಡಿದ್ ಬಟ್ಟೆ, ಕೆಲವು ಜುವೆಲ್ಸ್ಗಳು, ಅದನ್ನ ನೀವು ಕೊಟ್ಬಿಟ್ರೆ ಆ ಬಾಡಿಗೆ ಡ್ರೆಸ್ ಹಾಕಿ ಹೆಂಗ್ ಬೇಕೋ ಹಂಗ ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸೈನ್ ಹಾಕೋದ್ರಲ್ಲಿ ನನ್ನ ಸಮಸ್ಯೆ ಏನಿಲ್ಲ. ಸೈನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ. ಜೊತೆಲಿ ಸಮಸ್ಯೆಗಳು ಬರುತ್ತೆ ಮಂತ್ರ. ಸಮಸ್ಯೆನಾ? ಏನೋ? ಒಂದು ವೇಳೆ ಶಾಂತಿ ಬಂದ್ಬಿಟ್ರೆ